ಹಾಯ್ ಫ್ಯಾಮ್, ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡ್ತಿರೋದು. ಸೊ ಏನಪ್ಪ ಇವತ್ತು ಅಂದರೆ ಎಲ್ಲ ತಮ್ಮನೇಲೆಲ್ಲ ನೋಡಿರ್ತೀರ. ಸುಮ್ಮನೆ ಕ್ರಿಸ್ಮಸ್ ದಿನ ನಂದಿ ಹಿಲ್ಸ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫ್ಯೂಯಲೆಲ್ಲ ಫಿಲ್ ಮಾಡಿಕೊಂಡು ಅದು ಯಾವುದೋ ಒಂದು ನಂಬರ್ ಪ್ಲೇಟ್ ಬಿದ್ದೋಗ್ತಿತ್ತು, ಹಿಂದೆ ಒಂದು ಲಾಕ್ ಕಟ್ ಆಗಿತ್ತು, ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಯಾವುದಪ್ಪ ಇದು ಗಾಡಿ ಅಂದ್ಕೊಂಡ್ರ, ನನ್ನ ಫ್ರೆಂಡ್ ಗಾಡಿ ಇಲ್ಲಿ, ನನ್ನ ಗಾಡಿ ಅವನೆತ್ಕೊಂಡಿದ್ದಾನೆ. ಸೊ ರೆಡ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೆಂಗಿರುತ್ತೆ ವೆದರು ಏನು ಅಂತ ನೋಡೋಣ ನಂದೇ ಇರ್ತಲ್ಲಿ ಅಂತ. ಸೊ ಯಾಕೋ ಇಷ್ಟು ದಿನದಿಂದ ಎಲ್ಲೂ ಹೋಗಿಲ್ಲ, ಆಫೀಸಲ್ಲಿ ಫುಲ್ ಕೆಲಸ ಇತ್ತು. ಸೊ ಅದಕ್ಕೆ ಅವತ್ತು ಹೆಂಗೋ ಫ್ರೀ ಇದ್ರಿ ಎಲ್ಲ ಹುಡುಗರಿದ್ದು ಹೋಗೋಣ ಅಂತ ಹೋಗ್ತಾ ಇತ್ತು. ನೋಡಿ ನಮ್ಮ ಗಾಡಿ ಇದೆ. ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು 4 ಗಾಡಿ, ಒಂದು ಡ್ಯೂಕು, ಒಂದು RC, ಒಂದು 220, R15. ಸೊ ಕ್ರೇಜಿ ಆಗಿರುತ್ತೆ ವ್ಲಾಗ್ ಮಾತ್ರ, ನೋಡಿ ಸಪೋರ್ಟ್ ಮಾಡಿ. ಟೋಲ್ ಹತ್ರ ಫೋಟೋ ಸೆಕ್ಷನ್ಸ್ ಅಂತ ನಿಲ್ಲಿಸಿದ್ದಾರೆ. ಸೊ ಫೋಟೋಸ್ ಇಟ್ಕೊಂಡು ಹೋಗುತ್ತೆ. ಸೊ ಇದು ಬಂದು ಹೊಸ ಡಾಬಾ ಸ್ವೀಟ್ ಇಟ್ಟು ಚೆನ್ನೈ ಇವೆ. ಸೊ ಇದು ನಲ್ಲೂರು ಟೋಲ್ ಹತ್ರ ಫೋಟೋ ಸೆಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರುತ್ತೆ. ಹೊರಟಿದ್ದೀವಿ. ಆಲ್ಮೋಸ್ಟ್ 6:15 ಆಗೋಯ್ತು. ಫಸ್ಟ್ ಟೈಮ್ ಒಂದು ಗಾಡೀಲಿ ಹಿಂಗೆಲ್ಲ ಹೋಗ್ತಾ ಇರೋದು. ಅಂದರೆ ಕ್ರೇಸ್ ಚೆನ್ನಾಗಿದೆ, ಬಟ್ ಇದು ಅಷ್ಟೊಂದು ಬೇಗ ಪಿಕಪ್ ತಗೊತಾ ಇಲ್ಲ. ನಮ್ಗೆ ಆರಿಸಿ ಓಡಿಸಿ ಆ ಪಿಕಪ್ ಸಿಗ್ತಾ ಇದರಲ್ಲಿ. ನಮ್ಗೆ ತಗೊಳ್ಳಿ ಹಿಡ್ಕೊಂಡು ಜಿಂಗಿ ಅಂತ ಇಟ್ಕೊಂಡು ಹೋಗುತ್ತೆ. ಕಂಪಾರಿಸನ್ಸ್ ಎಲ್ಲ ತಪ್ಪು. ಇಲ್ಲೇ ನೋಡಿ, ಇಲ್ಲಿಂದಲೇ ಜಾಗ ಹೆಂಗಿದೆ. ಜಾಗ ಇದೆ ಗುರು, ಇಲ್ಲಿಂದಲೇ. ಸೊ ಎಲ್ಲರಿಗೂ ರಜಾ, ಜಾಮ್ ನೋಡಿ ನರ್ತನ್ ಇದ್ದಾಗಿದೆ. ಯಾಕ ಫಸ್ಟ್ ಗೇರ್ಗೆ ಹಾಕೋ ಮಚ್ಚ.
ಫುಲ್ ಕೈ ಕಾಗೈತೆ. ನಂದೇ ಅಂತ ಅಂತ ನಾನೇ ಹರ್ಕೋಕ್ಕೆ ಬಂದೆ. ನಮ್ಮಲ್ಲಿ ಜಾಮು ಚಿಕ್ಕ ಎಲ್ಲರಿಗೂ ಜಾಮು ಅಷ್ಟೇ ಅನ್ಕೊಂತೀನಿ. ಮೇಲೆ ಇದೆಯಾ ಇಲ್ಲೋ ಗೊತ್ತಿಲ್ಲ. ಬಾ ನಾನು ನೋಡಿಸ್ತೀನಿ. ಹೆಲ್ಮೆಟ್ ಫುಲ್ ಉಂಟು ಗಾಡಿ ಇಟ್ಕೊಂಡು ಫುಲ್ ಫಾಗಲ್ಲೇ ಇದೆ. ಇನ್ನೊಂದು ಗಾಡಿ ಬರ್ತೈತೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ಪೊಲೀಸವ್ರು ಇರ್ತಾರೆ ಅಂತ ಅವನ್ನ ಇಳಿಸ್ಬಿಟ್ಟು ಅಲ್ಲಿಂದ ಮೂವ್ ಆಗಿದ್ವಿ. ಈಗ ಅವ್ನು ನಡ್ಕೊಂಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಅವ್ನು ಬಂದ, ಸೊ ಹೊರಡೋದೆ. ಕೇಳಿದೆ ನನಗೆ ಏನಂದ್ರೆ ಜಾಸ್ತಿ ಲೈಟ್ ಮಾಡಬಾರದು.
ಗೈಸ್ ದಿಸ್ ಈಸ್ ಕಾಲ್ಡ್ ಆಸ್ ನಂದಿ ಹಿಲ್ಸ್. ಬಟ್ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ ಅಂತ ಬಂದರೆ ಎಕ್ಸ್ಪೆಕ್ಟೇಷನ್ಸ್ ಏನೇನೋ ಇರುತ್ತೆ, ಬಟ್ ರಿಯಾಲಿಟಿ ನಂದಿ ಹಿಲ್ಸಲ್ಲಿ ಹೆಂಗಿರುತ್ತೆ ಅಲ್ಲಿ. ಸೊ ಆಲ್ಮೋಸ್ಟ್ ಟೈಮ್ ಒಂದು 7:20 ಆಗಿಬಿಟ್ಟಿದೆ. ಸೊ ರಿಯಾಲಿಟಿ ನೋಡಿ ಇದೆ. ಸೊ ಫಾಗ್ ನೋಡಿ, ಮುಂದೆ ನೋಡಿ, ಸೊ ಮಸ್ತ್ ಇದೆ ಅಲ್ವಾ. ಸೊ ನಿಮಗೋಸ್ಕರ ರಿಸ್ಕ್ ಮಾಡಿ ಬಂದಿದ್ದೀನಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ನಂದಿ ಹಿಲ್ಸ್. Wow, fog! ಸೊ ಆ್ಯಕ್ಚುಲಿ ನೋಡಿ ನಂದಿ ಹಿಲ್ಸ್ ಹೆಂಗಿರುತ್ತೆ ಅಂತ ನೋಡಿ. ದಿಸ್ ಈಸ್ ಕಾಲ್ಡ್ ಆಸ್ ನಂದಿ ಹಿಲ್ಸ್, ರಿಯಾಲಿಟಿ ಆಫ್ ನಂದಿ ಹಿಲ್ಸ್. ಸೊ ಆ್ಯಕ್ಚುಲಿ ಆ ಬೆಟ್ಟ ನೋಡಿರ್ತೀರ, ನಾನು ವ್ಲಾಗ್ ಹಾಕಿದ್ದೀನಿ, ಟ್ರೆಕ್ಕಿಂಗ್ ಮಾಡಿ ಆ ವ್ಲಾಗ್ ಹಾಕಿದ್ದೀನಿ. ಸೊ ಅದೇ ಬೆಟ್ಟ ಅಲ್ಲೊಂದು ಟೆಂಪಲ್ ಕಾಣಿಸ್ತಿದೆ. ಸೊ ಅದೆಲ್ಲ ವ್ಲಾಗ್ ಹಾಕಿದ್ದೀನಿ. ಸೊ ನೋಡಿ, ದಿಸ್ ಈಸ್ ಕಾಲ್ಡ್ ಆಸ್ ನಂದಿ ಹಿಲ್ಸ್. ಯಾರ್ಯಾರೋ ಬರ್ತಾರೆ, ಏನೇನೋ ರಿವ್ಯೂಸ್ ಕೊಟ್ಟೋಗ್ತಾರೆ ನಂದಿ ಹಿಲ್ಸ್ ಬಗ್ಗೆ, ಹಂಗೆ ಹಿಂಗೆ ಅಂತ. ಬಟ್ ರಿಯಾಲಿಟಿ ನೋಡಿ ನಂದಿ ಹಿಲ್ಸ್ ಸೈಕಿದೆ. ಸೊ ಕ್ರೌಡು ಹಂಗೆ ಇದೆ ಫುಲ್. ನೋಡಿ ಅಲ್ಲೆಲ್ಲ ಜನ ಇದ್ದಾರೆ, ಫುಲ್ ಕ್ರೌಡ್ ಇದೆ. ಸೊ ನಾವು ಗೇಟ್ ದಾಟ್ಕೊಂಡು ಬಂದಿದ್ದೀವಿ. ಸೊ ಯಾರು ಬರೋಕ್ಕೆ ಹೋಗ್ಬೇಡಿ, ಯಾರು ನೋಡಿದ್ರೆ ಕಂಪ್ಲೇಂಟ್ ಆಗುತ್ತೆ ಪಕ್ಕ. ಸೊ ನಾವು ಅದಕ್ಕೆ ಫಸ್ಟ್ ಇಲ್ಲಿಂದ ಓಡೋಗ್ಬೇಕು. ಸೊ ಗೈಸ್ ಆ್ಯಕ್ಚುಲಿ ವೀಕೆಂಡಲ್ಲಿ ಬಂದರೆ ಇಲ್ಲ ಲೀವ್ ಟೈಮಲ್ಲಿ ಬಂದರೆ ಹೆಂಗಿರುತ್ತೆ ಅಂದರೆ ನಂದಿ ಹಿಲ್ಸು ನೋಡಿ, ಕ್ರೌಡ್ ನೋಡಿ. ಸೊ ಭಯಂಕರ ಕ್ರೌಡ್ ಇರುತ್ತೆ. ಲೇ ನೀವು ಹೆಂಗೆ ಗೊತ್ತೇನ್ರ, 3 ಕೋತಿಗಳಿತ್ತು ಗೊತ್ತಾ, ಒಂದು ಬಾಯಿ ಮುಚ್ಕೊಂಡು ಇನ್ನೊಂದು ಕಿವಿ ಮುಚ್ಕೊಂಡು ಇನ್ನೊಂದೇನು ಮುಚ್ಕೊಂಡಿತ್ತು ನಿಮಗೆ ಗೊತ್ತು. ಹಂಗಾಗ್ಬಿಟ್ಟೈತೆ ನಿಮ್ಗೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ, ಎಲ್ಲ ಮುಚ್ಕೊಂಡು ಕುತ್ಕೊರ ನೀವು. ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದೀವಪ್ಪ ಬಂದು. ಬರೀ ಇಂಥದೆಯ ನೋಡೋದು ಏನು ಮಾಡೋದಿಲ್ಲ, ಕುತ್ಕೊಂಡವ್ರಿ ಬರ ಇದ್ದಲೇ ಏನಾ ನಂದಿ ಹಿಲ್ಸಲ್ಲಿ ಒಳ್ಳೆ ವ್ಯೂ ನೋಡ್ಬೇಕಾದ್ರೆ ಪದೇಗೆ ಹೋಗ್ಬೇಕು. ಯಾರ್ಯಾರ ಹೆಸರು ಯಾರ್ಯಾರೋ ಕೆತ್ತನೆ ಮಾಡಿರ್ತಾರೆ, ಲಾಸ್ಟ್ ಯಾರ್ಯಾರ ಕೈಗೂ ಸಿಕ್ಕಿರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಫೈನಲಿ ಕ್ರೌಡ್ ನೋಡಿ. ಚಲೋ ಹಾಯ್ ಹಾಯ್, ಥ್ಯಾಂಕ್ ಯು, ಹೈ ಮಚ್ಚ. ಅದ್ರ ಫ್ರೆಂಡು ಮಚ್ಚ, ಹಿಂದೆ ಎಲ್ಲ ಕೊಬ್ಬರಿ ಬಡಿಸ್ದಂಗೆ ಬಡಿಸ್ಬಿಟ್ಟವ್ರೆ, ತೆಂಗಿನಕಾಯಿ ಬಡಿಸ್ದಂಗೆ. ಕೆಳಗಡೆ ಕುತ್ಕೊಳಕ ಮಂಜಾಗಿರೋ ನಾನು పైంది అని చెప్పేసి కిందకేసి ನೋಡಿ ಈ ಜಾಗದಲ್ಲಿ ಫಾಗ್ ಕ್ಲಿಯರ್ ಆಗಿದೆ, ಒಂದು ಜಾಗ ಮಾತ್ರ. ಸೊ ಇಲ್ಲಿ ಮಾತ್ರ ಕ್ಲಿಯರ್ ಆಗಿದೆ, ಇನ್ನು ನೋಡಿ ಇಲ್ಲೆಲ್ಲ ನಿನ್ನ ಲೈಫಲ್ಲಿ ಹಂಗೆ ಹಿಡಿಯೋಕ್ಕಾಗುತ್ತಾ ಫೋಟೋ? ಇಲ್ಲ ಮಚ್ಚ, ಕಷ್ಟ. ತಮಾಷೆನಾ ಅದು? ಹುಡುಗರ ಮೆಂಟಾಲಿಟಿನೇ ಹಂಗೆ ಬರಲ್ವಲ್ಲ? ಹಾಂ ಬರಲ್ಲ. ನಮ್ಮ ನಿನ್ನ ಕೈಗ್ಲೆತ್ತೋದು ಕಾಲಿಗೆ ಹಿಂಗೆ ನಿಂಗೆ ಮಚ್ಚ. ಇಲ್ಲಿ ಇನ್ನೊಂದು ಫೋಟೋ ನೋಡಿ, ಎಷ್ಟು ಸುಂದರವಾಗಿದೆ ವ್ಯೂ. ನಮ್ಮ ಪ್ರಣಯ ಶೆಟ್ಟಿ ಸೊ ಈಗೆಲ್ಲ ಫಾಗ್ ಮೇಲೆ ಬರ್ತೈತೆ ಈ ಚಳಿಯಲ್ಲಿ ವ್ಯೂ ನೋಡ್ಬೇಕಾ? ಸೊ ಎಲ್ಲ ಹಾಗೆ ಫಾಗ್ ಕೆಳಗಡೆ ಐತೆ, ಎಲ್ಲ ಸ್ವಲ್ಪ ಮೇಲೆ ಬಂದಿದೆ ಫುಲ್ ಎಲ್ಲ ನೋಡಿ. ಇಲ್ಲೆಲ್ಲ ಏನು ಆಗಲೇ ಬೆಟ್ಟದ ಮೇಲೆವರೆಗೂ ಫುಲ್ ಬಂದಿರಲಿಲ್ಲ, ಕೆಳಗಡೆ ಎಲ್ಲ ಕಾಣ್ತಿತ್ತು.
ಸೊ ಉಪ್ಪಂತ ಮೂವಿ ನೋಡ್ದೇನಾ ಹಾಂ 8:15 ಆಯಿತು. ಸೊ ನೋಡಿ ಫುಲ್ ಎಲ್ಲ ಮೇಲೆ ಬಂತಿಲ್ಲ, ಮೇಲೆ ಬರ್ತಿದೆ. ఆ మూవీ అర్థం కావాలంటే ఉపేంద్ర మూవీ చూడి తిరిగి ఏ మూవీ చూడి అర్థమైతుంది. ಸೊ ಇಲ್ಲಿ ಬಂದು ಮೇ ಬಿ ಇದು ಸೈನಿಕರು ನೋಡ್ಕೊತಿದ್ದೇನೋ, ಅವ್ರಿಗೋಸ್ಕರ ವ್ಯೂ ಪಾಯಿಂಟ್ ನೋಡ್ತಿದ್ದಕ್ಕೆ. ಇಲ್ಲಿಂದ ಇಷ್ಟ ಅಂತ ಸ್ಟೋರಿ ನನಗೂ ಗೊತ್ತಿಲ್ಲ, ಸೊ ಅದಕ್ಕೆ ಸ್ಟೋರಿ ಏನೋ ಹೇಳಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಬರಬೇಕಾದ್ರೂ ನೋಡಿ ಇನ್ನು ಇವತ್ತು ಎಲ್ಲರಿಗೂ ನಿಂತಿದೆ, ಭಯಂಕರ ರಶ್ ಇದೆ. ಸಖತ್ತಾಗಿದೆ ಓಡಿಸೋದಕ್ಕೆ ಮಾತ್ರ, ಬೆಂಕಿಗಳು. ನಾನ್ ABS ಬೇರೆ, ABS ಇದ್ದಿದ್ರೆ ಇನ್ನೂ ಒಂದು ಆಟ ಆಡ್ಬೋದಿತ್ತು ಗಾಡೀಲಿ. ಆಲ್ಮೋಸ್ಟ್ ಫಾಗ್ ಕ್ಲಿಯರ್ ಆಗಿದೆ ನೋಡಿ. ಪ್ರೈಡಾಡ ಆ್ಯಕ್ಚುಲಿ ನಾನು ಮಾರ್ನಿಂಗ್ ಓಡಿಸಿದ ಗಾಡಿ ಬಂದು ಇದೆ R15 ಚೆನ್ನಾಗಿದೆ. ಬಟ್ ನನಗಿದು ಓಡಿಸಿ ಏನಂದರೆ ಫಸ್ಟಲ್ಲೇ ಪಿಕಪ್ ತೊಗೊಳುತ್ತಲ್ಲ ಆ ಥರ ಪಿಕಪ್ ಸಿಗಲಿಲ್ಲ. ಸೊ ಗಾಡಿ ಮಾತ್ರ ಚೆನ್ನಾಗಿದೆ, ಮಸ್ತ್ ಓಡಿಸ್ಬೋದು. ನೋಡಿ ಲುಕ್ಕೆಲ್ಲ ಸಕ್ಕತ್ತಾಗಿದೆ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ.